ಹಾಂ ಸರ್. ಪರಿಸರ ಜಾಗೃತಿ ಮೂಡಿಸೋದು ನಮ್ಮ ಮುಖ್ಯ ಧ್ಯೇಯೋದ್ದೇಶ. ಹಾಂ ಸರ್. ಶಿವಮೊಗ್ಗದ ಎಲ್ಲ ಶಾಲಾ ಮಕ್ಕಳನ್ನ ಕರೆಸಿ ಹಾಂ ಸರ್. ಅವರಿಗೆ ಈ ನಮ್ಮ ಪಶ್ಚಿಮ ಘಟ್ಟಗಳ ಮಹತ್ವ, ಹಾಂ ಸರ್. ಪಶ್ಚಿಮ ಘಟ್ಟಗಳಿಂದ ನಮಗೇನು ಅನುಕೂಲ ಇದೆ, ಹಾಂ ಸರ್. ಅದರ ವಿಶೇಷತೆ ಏನು, ಹಾಂ ಸರ್. ಅದರ ವ್ಯಾಪ್ತಿ ಏನು, ಹಾಂ ಸರ್. ಇಡೀ ನಮ್ಮ ದೇಶವನ್ನು ಸಂರಕ್ಷಣೆ ಮಾಡ್ತಿರೋದೇ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಬೆಟ್ಟಗಳು, ಹಾಂ ಸರ್. ಹಾಗೆ ಹಿಮಾಲಯನ್ ಅರಣ್ಯ ಮೌಂಟನ್ ಹೌದು ಸರ್. ಪರ್ವತ ಶ್ರೇಣಿಗಳು ಅಂತ ಏನು ಹೇಳ್ತೀವಿ, ಹಾಂ ಸರ್. ಅವುಗಳ ಬಗ್ಗೆ ನಾವು ಸಾಕಷ್ಟು ಮಕ್ಕಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಹಾಂ ಸರ್. ಹಾಗೆಯೇ ಇತ್ತೀಚೆಗೆ ನಮಗೆ ಪರಿಸರಕ್ಕೆ ತುಂಬ ಮಾರಕವಾಗಿ ಪರಿಗಣಿಸಿರುವ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ನಾವು ಸತತವಾಗಿ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಹಾಂ ಸರ್. ಹಾಗೆಯೇ ನಾವು ಈ ಊಟ ವ್ಯರ್ಥ ಮಾಡ್ತಾರಲ್ಲ, ಹೌದು ಸರ್, ಅನ್ನ ವೇಸ್ಟ್ ಮಾಡೋದ್ರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ನಮ್ಮದೊಂದು ಸಂಕಲ್ಪ. ಯಾಕೆಂತಂದರೆ ಇತ್ತೀಚಿನ ವರದಿ ಪ್ರಕಾರ ನಮ್ಮ ಸಂಗ್ರಹವಾದ ಆಹಾರ ಧಾನ್ಯಗಳಲ್ಲಿ, ಉತ್ಪಾದನೆಯಾದ ಆಹಾರ ಧಾನ್ಯಗಳಲ್ಲಿ ಹೌದು ಸರ್, 30% ನಾವು ವೇಸ್ಟ್ ಮಾಡಿ ಅದನ್ನು ನಷ್ಟ ಮಾಡ್ತಾ ಇದ್ದೀವಿ. ಹಾಂ ಸರ್. ಇದು ಪ್ರಕೃತಿಯ ಕೊಡುಗೆ ಹಾಗೂ ರೈತನ ಶ್ರಮ. ಹಾಂ ಸರ್. ನಾವು ಊಟವನ್ನು ವ್ಯರ್ಥ ಮಾಡದೇ ಇರೋದು ಒಂದು ಪ್ರಕೃತಿಗೆ ಕೊಡುವಂತಹ ಒಂದು ಕೃತಜ್ಞತೆ ಹಾಗೂ ರೈತನಿಗೆ ನಾವು ಕೊಡುವಂತಹ ಒಂದು ಕೃತಜ್ಞತೆ. ಯಾಕೆಂತಂದರೆ ರೈತ ತುಂಬ ಶ್ರಮಪಟ್ಟು ಧಾನ್ಯಗಳನ್ನು ಬೆಳೆದಿರ್ತಾನೆ. ನಾವು 1 ನಿಮಿಷದಲ್ಲಿ ಅದನ್ನು ವ್ಯರ್ಥ ಮಾಡೋದ್ರಲ್ಲಿ ತುಂಬ ಕೆಟ್ಟದು ಅಂತ ನಾವು ನಮ್ಮ ಹಿಂದೆಂದೂ ಕೂಡ ನಾವು ಅನ್ನಂ ಬ್ರಹ್ಮ ರಸೋ ವಿಷ್ಣು ಅಂತ ನಾವು ಪೂಜೆ ಪುನಸ್ಕಾರಗಳಲ್ಲಿ ಕೂಡ ನಾವು ಅನ್ನಕ್ಕೆ ತುಂಬ ಗೌರವ ಮತ್ತು ಬೆಲೆಯನ್ನು ನಾವು ಕೊಟ್ಟಿದ್ವಿ. ಹೌದು ಸರ್. ಅದನ್ನು ಮಕ್ಕಳಲ್ಲಿ ಎಳಿ ಹೇಳಬೇಕು, ಮಕ್ಕಳಿಗೆ ಅರಿವು ಮೂಡಿಸ್ಬೇಕು ಅನ್ನೋ ಕೆಲಸವನ್ನು ಕೂಡ ಸತತವಾಗಿ 8 ವರ್ಷಗಳಿಂದ ಮಾಡ್ತಾ ಇದ್ವಿ. ಹಾಗೆ ಮಕ್ಕಳಿಗೆ ಗಿಡಗಳ ಬಗ್ಗೆ ಮಾಹಿತಿ ತುಂಬ ಕೊಡ್ತಾ ಇದೆ. ಅವರಿಗೆ ಬರೀ ತೆಂಗು ಅಡಿಕೆ ಬಿಟ್ಟರೆ ಬೇರೆ ಯಾವ ಮರಗಳ ಬಗ್ಗೆನೂ ಅವರಿಗೆ ಜ್ಞಾನ ಇರೋದಿಲ್ಲ. ಹೌದು ಸರ್. ಹಾಗಾಗಿ ನಮ್ಮಲ್ಲಿ ಈ ರಾಶಿ ವೃಕ್ಷಗಳು, ನಕ್ಷತ್ರ ವೃಕ್ಷಗಳು, ಆಮೇಲೆ ನವಗ್ರಹ ವೃಕ್ಷಗಳು, ದೇವ ವೃಕ್ಷಗಳ ಬಗ್ಗೆ ಅವರಿಗೆ ಕರೆಸಿ ಅವರಿಗೆ ಅದರ ಬಗ್ಗೆ ಮಾಹಿತಿ, ಆ ಮರಗಳ ವಿಶೇಷತೆ ಏನು, ಅದರ ಕೊಡುಗೆ ಏನು, ಅದನ್ನೆಲ್ಲ ನಾವು ಮಾಹಿತಿ ಕೊಡ್ತೀವಿ. ಹಾಗೆಯೇ ಅವರಿಗೆ ನಾವು ಏನು ಮಾಹಿತಿ ಕೊಟ್ಟಿರ್ತೀವೋ ಅದ್ರ ಬಗ್ಗೆ ಒಂದು ಕ್ವಿಜ್ ಮಾಡಿ ಅವರಿಗೆ ಪುಸ್ತಕಗಳನ್ನು ಬಹುಮಾನ ರೂಪದಲ್ಲಿ ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಶಾಲೆಗಳಿಗೆ. ಪ್ರತಿ ಎಲ್ಲ ಮಕ್ಕಳಿಗೆ ಸೇರಿಸ್ಬಿಟ್ಟು ಒಂದು ಕ್ವಿಜ್ ಕಾರ್ಯಕ್ರಮವನ್ನು ಕೂಡ ನಾವು ಆ ದಿನ ಮಾಡ್ತೀವಿ. ಅದು ಎಲ್ಲ ನಿಮ್ಮ ಟ್ರಸ್ಟ್ ವತಿಯಿಂದಲೇ ಮಾಡ್ತಾ ಇದ್ದೀವಿ. ಹಾಗೇನೆ ಅವ್ರ ಹತ್ರ ಒಂದು ಕೊನೆಯದಾಗಿ ಓತು ಪ್ರಮಾಣ ವಚನವನ್ನು ಕೂಡ ನಾವಿಲ್ಲಿ ತಗೊಳ್ತೀವಿ. ನಾವು ಪ್ಲಾಸ್ಟಿಕ್ ಅನ್ನ ಬಳಸಲ್ಲ, ಆಹಾರವನ್ನ ವ್ಯರ್ಥ ಮಾಡೋದಿಲ್ಲ, ಆಮೇಲೆ ಪರಿಸರವನ್ನ ಗೌರವಿಸ್ತೀವಿ, ಗುರು ಹಿರಿಯರಿಗೆ ಗೌರವಿಸ್ತೀವಿ. ನಮ್ಮ ಏನು ಋಣತ್ರಯಗಳು ಅಂತ ಏನಿದೆ, ನಮ್ಮ ದೇವ ಋಣ, ಋಷಿ ಋಣ ಮತ್ತೆ ಪಿತೃ ಋಣ ಅಂತ ತೀರಿಸಲಾಗದ ಈ 3 ಋಣಗಳು, ಆ ಋಣಗಳ ಬಗ್ಗೆ ನಾವು, ಅದು ನಮ್ಮ ಜವಾಬ್ದಾರಿ, ಅದು ನಮ್ಮ ಲಯಬಿಲಿಟಿ ಕೂಡ ಅದು. ಹೌದು ಸರ್. ಅದನ್ನ ನಾವು ಮಕ್ಕಳಲ್ಲಿ ಅರಿವು ಮೂಡಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಹಾಗೇನೆ ನಮ್ಮ ಕಾರ್ಯಕ್ರಮದ ನಂತರ ಅವರಿಗೆ ಒಂದು ಪ್ರಸಾದ ಅಂದರೆ ಒಂದು ಸ್ನ್ಯಾಕ್ಸ್ಗಳನ್ನು ಕೊಟ್ಟು ಅವರಿಗೆ ಬೀಳ್ಕೊಡುಗೆ ಮಾಡುವಂಥ ಒಂದು ಕಾರ್ಯವನ್ನು ಶಿವಮೊಗ್ಗದ ಎಲ್ಲ ಶಾಲೆಗಳಿಗೂ ಸತತವಾಗಿ ಕಳೆದ 8 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಎಲ್ಲ ಇದು ಖರ್ಚೆಲ್ಲ ನಿಮ್ಮ ಟ್ರಸ್ಟ್ ವತಿಯಿಂದನೇ? ನಮ್ಮದೊಂದು ರಿಜಿಸ್ಟರ್ಡ್ ಟ್ರಸ್ಟ್, ನಮ್ಮ ಫ್ಯಾಮಿಲಿ ಕುಟುಂಬ ಟ್ರಸ್ಟು. ಇದು ನಾವು 2021ರಲ್ಲಿ ರಿಜಿಸ್ಟರ್ ಆಗಿದೆ. ಸರ್. ಇದರಲ್ಲಿ ಈ ಟ್ರಸ್ಟಿನ ಅಂಡರಲ್ಲಿ ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ತೀವಿ. ಹಾಗೆಯೇ ಇಲ್ಲೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಶಿವರಾತ್ರಿ ದಿನ ಆಚರಣೆ ಮಾಡ್ತೀವಿ. ಸರ್. ಶಿವರಾತ್ರಿ ದಿನ ಸುಮಾರು ಇಲ್ಲಿ ಒಂದು 15ರಿಂದ 20 ಸಾವಿರ ಜನ ಇಲ್ಲಿ ಬಂದು ಸೇರ್ತಾರೆ ಆ ದಿನ. ಸರ್. ಆ ದಿನ ಸಾರ್ವಜನಿಕರಿಗೆ ಮುಕ್ತವಾಗಿ ಶಿವನಿಗೆ ಕೈಯಾರೆ ಅಭಿಷೇಕ ಮಾಡುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಯಾವುದೇ ಶುಲ್ಕ ಆಗಲಿ ನಿರ್ಬಂಧ ಆಗಲಿ ಯಾವುದೂ ಇರೋದಿಲ್ಲ. ಅವರು ತಮ್ಮ ಭಕ್ತಿಯಿಂದ ಕೈಯಿಂದಲೇ ಶಿವನಿಗೆ ಅಭಿಷೇಕ ಮಾಡುವಂಥ ವ್ಯವಸ್ಥೆ ಇರುತ್ತೆ. ಅದೇ ಅಲ್ಲ ಸರ್ ಶಿವಂದಿದು? ಹೌದು. ಹಾಗೇನೆ ಇಲ್ಲಿ ರಕ್ತದಾನ ಶಿಬಿರ ಕೂಡ ನಾವು ಕಳೆದ 6 ವರ್ಷಗಳಿಂದ ಮಾಡ್ತಾ ಇದ್ದೀವಿ.